ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕ್ಯಾನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದಾರೆ ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ರೀತಿಯ ಹಲವು ಹಳೆಯ ನಾಣ್ಯಗಳ ವಿಡಿಯೋಗಳು ನಮ್ಮ ಚಾನಲ್ ಇರುವಂಥದ್ದು. ಆಸಕ್ತರು ಹೋಗಿ ನೋಡಬಹುದು, ತಮ್ಮ ಹಳೆಯ ನಾಣ್ಯಗಳ ಮಾಹಿತಿಯನ್ನು ತಿಳ್ಕೊಳ್ಬಹುದು. ಈಗ ನಾನು ನನ್ನ ಈ ಒಂದು ವಿಡಿಯೋದಲ್ಲಿ ₹1 ಅಥವಾ 25 ಪೈಸೆ ಈ ಒಂದು ನಾಣ್ಯವನ್ನು ತೋರಿಸ್ತಾ ಇರುವಂಥದ್ದು. ಈ ಒಂದು ವಿಡಿಯೋದಲ್ಲಿ ಇದರ ಬೆಲೆ ಏನು, ಇದರ ಉದ್ದೇಶ ಏನಾಗಿತ್ತು. ಈಗ ಏನಾಯಿತು ಅಂದರೆ, ಜನರಿಗೆ ಆಗಿನ ಕಾಲದಲ್ಲಿ ಪಾಪ ಸಾಮಾನ್ಯ ಜನಗಳಿಗೆ ಲೆಕ್ಕ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. 1/4 ಅಂತ ಕೊಟ್ಬಿಟ್ರೆ ಹೆಂಗೆ ಅರ್ಥ ಆಗ್ತಾಯಿತ್ತು? ನೀವು 1950ರ ಘಟ್ಟಕ್ಕೆ ಹೋಗಬೇಕು. ಈಗ ಮಕ್ಕಳಿಗೆ ತುಂಬ ಚುರುಕಿರ್ತಾರೆ, ಹೋಗ್ಬಿಡಿ. ಆಗ ಏನು ಮಾಡಿದ್ರು, ಸ್ವಲ್ಪ ಒಂದು 3-4 ವರ್ಷಗಳಲ್ಲಿ ಈ ಥರದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಜನಗಳಿಗೆ ಅರ್ಥ ಆಗಲಿಲ್ಲ, ಇದು ₹1 ₹4 ಅಂತ, ಏನು 1/4 ಇದೆ ಅಂತ. ಅದು ಜನಗಳಿಗೆ ಅರ್ಥ ಆಗದಿರೋ ಕಾರಣಕ್ಕೆ ಇದನ್ನು ಸ್ಟಾಪ್ ಮಾಡಿದ್ರು ಅಂತ ನನ್ನ ಒಬ್ಬ ಹಿರಿಯ ನನ್ನ ಫ್ರೆಂಡ್ಸ್ ಒಬ್ಬರು ಹೇಳಿದ್ರು. ನನ್ನ ಒಬ್ಬ ಹಿರಿಯ ಫ್ರೆಂಡ್ಸು ಕಾಯಿನ್ ನ್ಯೂಮಿಸ್ಮ್ಯಾಟಿಕ್ ಫೀಲ್ಡಲ್ಲಿರುವಂಥವ್ರು ಹೇಳಿದ್ರು, 1/2 1/4 ಅಂತ ಹಾಕಿದ್ರೆ ಜನಗಳಿಗೆ ಎಲ್ಲ ಅರ್ಥ ಆಗುತ್ತೆ. ಅರ್ಧ ಅದು 2ನ 1 ಅಂತ ಜನಗಳಿಗೆ ಅರ್ಥ ಆಗಲ್ಲ, ಏನು 2 ಇದೆಯಲ್ಲ ಅಂತ. ಫಸ್ಟ್ ಆಫ್ ಆಲ್ 1 2 3ನೇ ಬರ್ತಾ ಇರಲಿಲ್ಲ ಆಗ, 1 2 ಅಂತ. ಪಾಪ ಎಲ್ಲ ಆವಾಗ ಶಿಕ್ಷಣ ತುಂಬ ಕಡಿಮೆಯಲ್ಲಿತ್ತು. ಸಾಕ್ಷರತೆ ಅನ್ನೋದು ಒಂದು 25-30% ಇತ್ತು 1950ರ ಘಟ್ಟದಲ್ಲಿ. ಆ ಒಂದು ಪೀರಿಯಡಲ್ಲಿ ಈ ಥರ 1/4 ಅಂತ ಕೊಟ್ಬಿಟ್ರೆ ಜನಗಳಿಗೆಲ್ಲ ಅರ್ಥ ಆಗುತ್ತೆ. ಆದ್ರೂ ಬಿಡುಗಡೆ ಮಾಡಿದರು. 1950ರಲ್ಲಿ ಶುರುವಾದಂತಹ ಈ 1/4 ನಾಣ್ಯ, ₹1 ನಾಣ್ಯ 1956ರವರೆಗೂ ಕೂಡ ರಿಲೀಸ್ ಆಗಿರುವಂಥದ್ದು. ಅದರಲ್ಲಿ 1955ರ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 1955ರ ಬಾಂಬೆ ಮಿಂಟ್ನ ನಾಣ್ಯ ನಿಮ್ಮ ಹತ್ರ ಇತ್ತು ಅಂದರೆ ಅದು ರೇರ್ ಕ್ಯಾಟಗರಿಯ ನಾಣ್ಯ. ಅದಕ್ಕೆ ಸುಮಾರು ₹3,500 UNC ಕಂಡೀಷನಲ್ಲಿ. ಯೂಸ್ಡ್ ಕಂಡೀಷನ್ ಇತ್ತು ಅಂದರೆ ₹100-150 ಸಿಕ್ಬಿಡುತ್ತೆ. ಬೇಸ್ಡ್ ಆನ್ ಕಂಡೀಷನ್ನು ವ್ಯಾಲ್ಯೂ ವೇರಿ ಆಗುತ್ತೆ. ಎಕ್ಸ್ಟ್ರಾ ಫೈನ್ ಇತ್ತು ಅಂದರೆ ಒಂದು ₹500-600 ಆಗಿರುವಂಥದ್ದು. ಇನ್ನು 1950ರ ನಾಣ್ಯ ನನ್ನ ಹತ್ರ ಇರುವಂಥದ್ದು 1951ರ ಬಾಂಬೆ ಮಿಂಟ್ ನಾಣ್ಯ. ಇದು ಕಾಮನ್ ಕ್ಯಾಟಗರಿಯ ನಾಣ್ಯ, ₹10-15 ಸಿಕ್ಬಿಡುತ್ತೆ ನಿಮಗೆ. ಅದೇ ನಿಮ್ಮ ಹತ್ರ ಏನಾದ್ರು 1950ರ ನಾಣ್ಯ UNC ಗ್ರೇಡ್ ಇತ್ತು ಅಂದರೆ ಅದು ₹300 ಆಗುತ್ತೆ, ಸ್ಕೇರ್ ಕ್ಯಾಟಗರಿ. ನಾನು ವ್ಯಾಲ್ಯೂನ ಪುಸ್ತಕದಲ್ಲೂ ಕೂಡ ತೋರಿಸ್ತಾ ಇದ್ದೀನಿ. ರೇರ್ ಕ್ಯಾಟಗರಿ ಇರುವಂಥದ್ದು 1955ರ ಬಾಂಬೆ ಮಿಂಟು, ಅದು ₹3,500. 1950ರದ್ದು ಎರಡೂ ಕೂಡ ಸ್ಕೇರ್ ಕ್ಯಾಟಗರಿ, ₹300 ಮತ್ತು ₹400 ಇರುವಂಥದ್ದು, ಬಾಂಬೆ ಮತ್ತು ಕೋಲ್ಕತ್ತಾದು. ಮತ್ತು 51, 54 ಕಾಮನ್ ಕ್ಯಾಟಗರಿಲಿರುವಂಥದ್ದು. ನಿಮ್ಗೆ ಯೂಸ್ಡ್ ಕಂಡೀಷನ್ ನಾಣ್ಯ, ಫೈನ್ ಕಂಡೀಷನ್ ನಾಣ್ಯ ₹15 ಸಿಕ್ಕಿದ್ರೆ UNC ಕಾಯಿನು ₹200 ಆಗುತ್ತೆ. ಹಾಗಾಗಿ ಇದಕ್ಕೇನು ಹೆಚ್ಚಿಗೆ ಬೇಡಿಕೆ ಇಲ್ಲ. ಯಾವಾಗ ಇಸವಿದು? 1951 ಮತ್ತು 54ರದ್ದು. ಈ ಒಂದು ನಾಣ್ಯ ಪ್ಯೂರ್ ನಿಕ್ಕಲಿಂದ ಮಾಡಿರುವಂಥದ್ದು, ಯಾವುದೇ ರೀತಿಯ ಕಾಪರ್ ಇದರಲ್ಲಿ ಮಿಕ್ಸ್ ಆಗಿಲ್ಲ, ಪ್ಯೂರ್ ನಿಕ್ಕಲಿಂದ ಮಾಡಿರುವಂಥದ್ದು. 2.92 ಗ್ರಾಮ್ ಅಷ್ಟು ತೂಕವನ್ನು ಹೊಂದಿದರೆ 19 mm ಅಷ್ಟು ಸರ್ಕ್ಯುಲರಲ್ಲಿ ಇದರ ಡಯಾಮೀಟರ್ ಇರುವಂಥದ್ದು. ಸೈಜ್ ಅದೇ 19 mm ಅಷ್ಟು ಸೈಜ್ ಇರುವಂಥದ್ದು ವೃತ್ತಾಕಾರದಲ್ಲಿ. ನಾಣ್ಯ 1/4 ಅಂತ ಇರೋದಕ್ಕೋಸ್ಕರನೇ ಜನಗಳಿಗೆ ಕನ್ಫ್ಯೂಷನ್ ಆಗಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿಬಿಟ್ರು. ನಿಕ್ಕಲ್ ಕೂಡ ಪ್ರೀಷಿಯಸ್ ಮೆಟಲ್ ಆಗಿದ್ದಾಗ ಅಷ್ಟೊಂದು ಈಸಿ ಇರಲಿಲ್ಲ ನಿಕ್ಕಲ್ ಮೈನಿಂಗು, ಹಂಗಾಗಿ ಇದನ್ನು ಸ್ಟಾಪ್ ಮಾಡಿದ್ರು. ಮತ್ತು 25 ಪೈಸೆಗೆ ಸಿಂಪಲ್ ಆಗಿರಲಿ ಅಂತ ನೆಕ್ಸ್ಟ್ ಬರೋ ನಾಣ್ಯಗಳಿಗೆ ಡೈರೆಕ್ಟಾಗಿ 25 ಪೈಸೆ ಅಂತಲೇ ರಿಲೀಸ್ ಮಾಡಿದ್ರು. ಯಾವಾಗ? 1955-56 ನಂತರ ಬಂದ ನಾಣ್ಯಗಳಿಗೆ ಡೈರೆಕ್ಟಾಗಿ 25 ಪೈಸೆ ಅಂತಲೇ ಬಿಡುಗಡೆ ಮಾಡಿದ್ದು. ಪೈಸೆ ಲೆಕ್ಕದಲ್ಲಿ ಬಂತು. ಅಲ್ಲಿವರೆಗೂ ಆ್ಯನಾ ಸೀರೀಸು, ರುಪಿ ಸೀರೀಸಲ್ಲೇ ಇತ್ತು. 1/4 1/4 ಈ ಥರ ಆ್ಯನಾ ಸೀರೀಸಲ್ಲಿತ್ತು. 1/12 ಆ್ಯನಾ ಆ ಥರ, ಅಂದರೆ 4 ಆ್ಯನಾ 8 ಆ್ಯನಾ ಈ ಥರ ಇತ್ತು. ಅದಾದಮೇಲೆ ಜನಗಳಿಗೆ ಕನ್ಫ್ಯೂಷನ್ ಆಗುತ್ತೆ, ಬ್ರಿಟಿಷರ ನಾಣ್ಯ ಪದ್ಧತಿ ನಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ಭಾರತದ ಪೈಸೆಗಳಿಗೋಸ್ಕರ ಅದನ್ನು ತರ್ಜಮೆ ಮಾಡಿರುವಂಥದ್ದು 25 ಪೈಸೆ ಅಂತ. ತದನಂತರ ಬಂದಂಥ ನಾಣ್ಯಗಳಿಗೆ 25 ಪೈಸೆ, 50 ಪೈಸೆ ಮತ್ತು ₹1 ಅಂತ ಹೇಳಿ ಮರುನಾಮಕರಣ ಅಂದರೆ ವಿಂಗಡಣೆ ಮಾಡಿದ್ದು ಭಾರತೀಯ ನಾಣ್ಯ ಪದ್ಧತಿಯಲ್ಲಿ. ಬ್ರಿಟಿಷರ ನಾಣ್ಯ ಪದ್ಧತಿಯಲ್ಲಿ ಎಲ್ಲವೂ ಕೂಡ ಆ್ಯನಾ, ರುಪಿ ಈ ರೀತಿ ಇತ್ತು ಅವರ ನಾಣ್ಯ ಪದ್ಧತಿ. ನೀವು ನೋಡ್ಬೋದು ಬ್ರಿಟಿಷ್ ಇಂಡಿಯಾ ನಾಣ್ಯಗಳನ್ನೆಲ್ಲ ½ ಆ್ಯನಾ, 1 ಆ್ಯನಾ, 1/2 ಆ್ಯನಾ, 1/12 ಆ್ಯನಾ ಆ ಥರ, ಈ ಥರ ಆ್ಯನಾ ಸೀರೀಸಲ್ಲಿ ಅವ್ರದ್ದು ಇರುತ್ತೆ. ಅದೆಲ್ಲ ಆ್ಯನಾಗಳಲ್ಲಿ ಅವರ ಲೆಕ್ಕ ಇರುತ್ತೆ. ಆದರೆ ಭಾರತೀಯರಿಗೆ ಅದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಒಲ್ಲದ ಮನಸ್ಸು ಮತ್ತು ಒಗ್ಗದ ಮನಸ್ಸಿನಿಂದನೇ ಅದನ್ನು ಸ್ವೀಕರಿಸ್ತಾಯಿದ್ರು. ಅರ್ಥ ಆಗ್ತಾಯಿರಲಿಲ್ಲ ಎಷ್ಟು ಆ್ಯನಾಗೆ ಎಷ್ಟು ಪೈಸೆ ಏನು ಅಂತ. ಹಾಗಾಗಿ ಇದನ್ನು ಸ್ಟಾಪ್ ಮಾಡಿ ಭಾರತೀಯ ನಾಣ್ಯ ಪದ್ಧತಿಗೆ ಇದನ್ನು ತರ್ಜಮೆ ಮಾಡಿ ಕಾಪರ್ ನಿಕ್ಕಲಲ್ಲಿ ಮತ್ತು ಬೇರೆ ಮೆಟಲ್ನಲ್ಲಿ 25 ಪೈಸೆಯನ್ನು ರಿಲೀಸ್ ಮಾಡಿರುವಂಥದ್ದು. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ನಿಮಗನ್ಸರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಮತ್ತು ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋ ಹೆಚ್ಚು ಜನರಿಗೆ ಶೇರ್ ಆಗಬೇಕು ಅಂದರೆ ವಿಡಿಯೋನ ನೀವು ಹೈಪ್ ಮಾಡಬೇಕಾಗತ್ತೆ. ಮತ್ತು ನಿಮ್ಮ ಹತ್ರ ಏನಾದರೂ ಈ ಥರದ ಅಪರೂಪದ ನಾಣ್ಯಗಳಿತ್ತು ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಹತ್ರ ಯಾವ ನಾಣ್ಯ ಯಾವ ಇಸವಿದಿದೆ ಅಂತ ನಾನು ಅದರ ಬೆಲೆನ ತಿಳಿಸ್ಕೊಂಡು ಕೊಡ್ತೇನೆ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.